ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲ್ ರೀತಿಯಲ್ಲಿ ಕ್ರಿಸ್ಪಿ ಕಾರ್ನ್ ಯಾವ ಥರ ಮಾಡೋದು ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಈಗ ನಾನು ಕಾರ್ನ್ ತೊಗೊಂಡಿದ್ದೀನಿ, ನಾನು ಎಲ್ಲ ಬಿಡಿಸಿ ನೀಟಾಗಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಾನು ವಾಟ್ರಲ್ಲಿ ಬಾಯ್ಲ್ ಮಾಡ್ಕೊತೀನಿ ಫಸ್ಟ್. ಇದಕ್ಕೆ ನಾನು 1 ಸ್ಪೂನ್ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಆ್ಯಂಡ್ ಟರ್ಮರಿಕ್ ಪೌಡರ್ 1/2 ಟೇಬಲ್ ಸ್ಪೂನ್. ಸೊ ಇವಾಗ ನಾನು ಇದಕ್ಕೆ ಕಾರ್ನ್ ಆ್ಯಡ್ ಮಾಡ್ಕೊತೀನಿ. ಕಾರ್ನ್ ಎಲ್ಲ ನೀಟಾಗಿ ಬಾಯ್ಲ್ ಆಗಬೇಕು. ಸೊ ಈಗ ಕಾರ್ನ್ ಎಲ್ಲ ಫುಲ್ ನೀಟಾಗಿ ಬಾಯ್ಲ್ ಆಗಿದೆ. ಇವಾಗ ನಾವು ಇದನ್ನ ಬೇರೆ ಇದಕ್ಕೆ ಹಾಕೊಳ್ಳೋಣ. ಇದು ಎಲ್ಲ ಫುಲ್ಲು ತಣ್ಣಗಾಗಿದೆ, ಮತ್ತೆ ವಾಟರ್ ಕೂಡ ಏನೂ ಇಲ್ಲ, ನೀಟಾಗಿ ಇದು ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನೀಗ ಸಾಲ್ಟ್ ಹಾಕ್ಕೊತೀನಿ. ಈಗ ನಾನು ಇದಕ್ಕೆ 1/2 ಟೀ ಟೇಬಲ್ ಸ್ಪೂನ್ ಆಫ್ ಪೆಪ್ಪರ್ ಆ್ಯಂಡ್ ಇದರಲ್ಲಿ ನಾನು ಮೈದಾ 1.5 ಸ್ಪೂನ್ ಮತ್ತು ಕಾರ್ನ್ ಫ್ಲೋರ್ 1.5 ಸ್ಪೂನ್ ನಾವು ತೊಗೊಂಡಿದ್ದೀನಿ. ಎರಡು ಮಿಕ್ಸ್ ಮಾಡಿ ನಾನು ತೊಗೊಂಡಿದ್ದೀನಿ. ಈಗ ನಾನು ಇದನ್ನು ಇದರಲ್ಲಿ ಆ್ಯಡ್ ಮಾಡ್ಕೊತೀನಿ. ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ವಾಟರ್ ಹಾಕ್ಕೊತೀನಿ, ಯಾಕಂದರೆ ಕಾರ್ನ್ ಮತ್ತು ಮೈದಾ ಎಲ್ಲನೂ ಕಾರ್ನ್ಸ್ಗೆ ಹಿಡಿಬೇಕಲ್ಲ. ಸೊ ನಾನು ಮೈದಾ ಮತ್ತು ಕಾರ್ನ್ ಫ್ಲೋರು ಇದರಲ್ಲಿ ಹಿಡಿಯೋದಕ್ಕೆ ನಾನು ಸ್ವಲ್ಪ ವಾಟರ್ ಹಾಕ್ಕೊತಾ ಇದ್ದೀನಿ. ಈಗ ನಾನು ಡೀಪ್ ಫ್ರೈಗೆ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಆಯಿಲ್ ಹೀಟ್ ಆಗಿದೆ, ನಾನು ಇದನ್ನು ಆಯಿಲಲ್ಲಿ ಹಾಕ್ಕೊತಾ ಇದ್ದೀನಿ. ಈಗ ಇದು ಫುಲ್ಲು ಪೂರ್ತಿಯಾಗಿ ಫ್ರೈ ಆಗಿದೆ. ನಾನು ಇದನ್ನು ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕ್ಕೊತೀನಿ. ಇವಾಗ ನಾನು ಇದರಲ್ಲಿ 2 to 3 ಟೇಬಲ್ ಸ್ಪೂನ್ಸ್ ಆಫ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಈಗ ಆಯಿಲಲ್ಲಿ ನಾನು 2 ಸ್ಮಾಲ್ ಆನಿಯನ್ಸ್ನ ಕಟ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ನೋಡ್ಬೋದು. ಇವಾಗ ನಾನು ಇದನ್ನು ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಆ್ಯಂಡ್ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿರೋ ಚಿಲ್ಲಿ, ಸೊ ಇದನ್ನೆಲ್ಲ ಫುಲ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಬೇಕು. ಸಾಕು, ಇಷ್ಟು ಫ್ರೈ ಆಗಿರೋದು. ನಾನು 2 ಮಿನಿಟ್ಸ್ ಅಷ್ಟೇ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈಗ ನಾನು ಫ್ರೈ ಮಾಡಿಟ್ಕೊಂಡಿದ್ನಲ್ಲ, ಆಯಿಲಲ್ಲಿ ಡೀಪ್ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಕಾರ್ನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಈಗ ಇದರಲ್ಲೇ ವೈಟ್ ಪೆಪ್ಪರ್, ಬ್ಲ್ಯಾಕ್ ಪೆಪ್ಪರ್ ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಸಾಲ್ಟ್ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಬೋದು. ನಾನಂತೂ ಆ್ಯಡ್ ಮಾಡ್ಕೊತಾ ಇಲ್ಲ, ಯಾಕೆಂದರೆ ನಾನು ಬಾಯ್ಲ್ ಮಾಡಬೇಕಾದ್ರೆ ವಾಟ್ರಲ್ಲಿ ಕೂಡ ನಾನು ಸಾಲ್ಟ್ ಹಾಕಿದ್ದೆ, ಮತ್ತು ನಾನು ಆಯಿಲಲ್ಲಿ ಡೀಪ್ ಫ್ರೈ ಮಾಡಬೇಕಾದ್ರೆ ಅದಕ್ಕೂ ಮುಂಚೆ ಕೂಡ ನಾನು ಸಾಲ್ಟ್ ಹಾಕಿರೋದ್ರಿಂದ ನಾನು ಇವಾಗ ಹಾಕ್ಕೊತಾ ಇಲ್ಲ ಸಾಲ್ಟ್. ನಿಮ್ಗೆ ಏನಾದರೂ ಕಮ್ಮಿ ಅನ್ನಿಸ್ತು ಅಂದರೆ ನೀವು ಆ್ಯಡ್ ಮಾಡ್ಕೊಬೋದು. ನೋಡ್ಬೋದು ನೀವು ಯಾವ ಥರ ಆಗಿದೆ ಅಂತ. ಈಗ ಇದು ನೀಟಾಗಿ ಎಲ್ಲ ಫುಲ್ಲು ಫ್ರೈ ಆಗಿದೆ. ಈಗ ನಾನು ಇದ್ರ ಮೇಲೆ ಸ್ಪ್ರಿಂಗ್ ಆನಿಯನ್ಸ್ ಹಾಕ್ಕೊತಾ ಇದ್ದೀನಿ, ಗಾರ್ನಿಷ್ಗೆ ಮಾತ್ರ. ಸೊ ಈಗ ರೆಡಿ ಟು ಸರ್ವ್. ಆಗ ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ. ಸೊ ಇವಾಗ ನಾನು ಮಾಡಿದ್ದೀನಿ, ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಕೇಳಿ. ರೆಡಿ. ಚೆನ್ನಾಗಿದೆ, ನೀವು ಟ್ರೈ ಮಾಡಿ ನೋಡಿ. ಸೂಪರ್ ಆಗಿ ಬಂದಿದೆ, ನೀವು ಟ್ರೈ ಮಾಡಿ ನೋಡಿ. ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಅಂತ ಹೆಂಗಿದೆ? ಚೆನ್ನಾಗಿದೆ, ಸ್ಪೈಸಿ ಆಗಿದೆ. ಹ್ಞೂ ಟ್ರೈ ಮಾಡಿದ್ಯಾ? ಹ್ಞೂ
ಅಷ್ಟೇ ಗೈಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.